Hello students, welcome to my channel English with Basuraj sir. Well, today let us learn about WH questions. There are two types of questions. One is yes or no questions, yes or no questions. And another one is WH questions. Yes or no questions are do you play? For this question, you may say yes, I do. Uh, do you work? ನೀನು ಕೆಲಸ ಮಾಡ್ತೀಯಾ, ನೀನು ಆಟ ಆಡ್ತೀಯ ಅದಕ್ಕೆ ಹೌದು ಅಂತ ಹೇಳ್ಬೋದು ಅಥವಾ ನೋ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳ್ಬೋದು. ನೀನು ವರ್ಕ್ ಮಾಡ್ತೀಯ ಅಂದ್ರೆ ಕೆಲಸ ಮಾಡ್ತೀಯ ಅನ್ನೋದಕ್ಕೆ ಎಸ್ ಅಥವಾ ಯಾ ಅಥವಾ ನೋ. ಐ ಡೋಂಟ್ ವರ್ಕ್, ಎಸ್ ಐ ಡೂ ವರ್ಕ್ ಅಂತ ಹೇಳ್ತೀವಿ. ಈಗ ನಾವು ಇವತ್ತಿನ ಲೆಸನ್ಲಿ ಏನ್ ತಿಳ್ಕೊಬೋದು ಅಂದ್ರೆ WH ಕ್ವಶನ್ಸ್ ಇವೆ, ಎಷ್ಟಿವೆ, WH ಇಂದ ಶುರುವಾಗ್ತಕ್ಕಂಥ ಕ್ವಶನ್ಸ್ ಎಷ್ಟಿವೆ ಅದನ್ನ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ವಾಟ್, ನಿಮಗೆಲ್ಲ ಗೊತ್ತಿದೆ ವಾಟ್ ಅಂದ್ರೆ ಏನು. ವಾಟ್ಸ್ ಯುವರ್ ನೇಮ್, ವಾಟ್ಸ್ ಯುವರ್ ಜಾಬ್, ನಿನ್ ಕೆಲಸ ಏನು, ನಿಮ್ಮ ಹೆಸರೇನು, ನಿನ್ ಕೆಲಸ ಏನು, ಆತರ. ಈಗ ಹೂ ಆರ್ ಯು, ನಾವು ಅಪರಿಚಿತರ ಕಂಡಾಗ, ಬೇರೆಯವ್ರ ಕಂಡಾಗ ಹೂ ಆರ್ ಯು, ಯಾರು ನೀವು ಅನ್ನೋದಕ್ಕೆ ಹೂ ಆರ್ ಯು, ಆಗ ಅವರು ತಮ್ಮ ಹೆಸರೇನು ಅಂತ ಹೇಳ್ತಾರೆ. ಅಥವಾ ಹೂ ಇಸ್ ದಟ್ ಗರ್ಲ್, ಆ ಹುಡುಗಿ ಯಾರು ಅಂದ್ರೆ ಶಿ ಇಸ್ ಮೈ ಸಿಸ್ಟರ್ ಅಂತ ಹೇಳ್ಬೋದು. ಆಮೇಲೆ ವೇರ್, ನೀ ಎಲ್ಲಿದೀಯಾ, ವೇರ್ ಅಂದ್ರೆ ಎಲ್ಲಿ, ವೇರ್ ಡು ಯು ಲಿವ್, ಎಲ್ಲಿ ವಾಸ ಇದೆಯಾ. ಐ ಲಿವ್ ಇನ್ ಮೈಸೂರ್, ಐ ಲಿವ್ ಇನ್ ಮುಂಬೈ, ಐ ಲಿವ್ ಇನ್ ಚೆನ್ನೈ ಆತರ ಹೇಳ್ಬೋದು. ಹಾಗೇನೆ ವೇರ್ ಡು ಯು ಕಮ್ ಫ್ರಮ್, ಎಲ್ಲಿಂದ ಬಂದಿದೆಯಾ, ವೇರ್ ಡು ಯು ಕಮ್ ಫ್ರಮ್, ಎಲ್ಲಿಂದ ಬಂದಿದೆ. ಐ ಕೇಮ್ ಫ್ರಮ್ UK, ಐ ಕೇಮ್ ಫ್ರಮ್ ದ UK, ನಾನು UK ಇಂದ ಬಂದಿದ್ದೀನಿ. ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್ ಅದೆಲ್ಲ ಇದೆಯಲ್ಲ ಅದು UK ಹತ್ರ ಹೇಳ್ಬೋದು. ಈಗ ನಾವು ಇಲ್ಲಿ ಜಸ್ಟ್ ಮುಂದೆ ನೋಡೋಣ, ಮುಂದೆ ಹೋಗೋಣ. ಈಗ ವೇರ್ ಆಯ್ತು, ನೆಕ್ಸ್ಟ್ ವೇರ್ ಆದ್ಮೇಲೆ ನೆಕ್ಸ್ಟ್ ವೆನ್ ಈಸ್ ಯುವರ್ ಬರ್ಡೇ, ವೆನ್ ಈಸ್ ಯುವರ್ ಬರ್ಡೇ, ನಿನ್ನ ಹುಟ್ಟದ ಹಬ್ಬ ಯಾವಾಗ. ಮೈ ಬರ್ಡೇ ಇಸ್, ಅವ್ನು ಹೇಳ್ತಾನೆ ಮೈ ಬರ್ಡೇ ಇಸ್ 6th of May ಅಂತ ಹೇಳ್ತಾನೆ. ಹಾಗೇನೆ ಇದು ವೇರ್, ವೆನ್ ಈಸ್ ಯುವರ್ ಬರ್ಡೇ. ವೆನ್ ಡು ಯು ಗೋ ಹೋಮ್, ನೀನು ಮನೆಗೆ ಎಷ್ಟೊತ್ತಿಗೆ ಹೋಗ್ತೀಯಾ ಅನ್ನೋದಕ್ಕೆ ವೆನ್ ಡು ಯು ಗೋ ಹೋಮ್. ಅವನು ಹೇಳ್ತೇನೆ ಐ ಗೋ ಹೋಮ್ ಬೈ 5 PM, ನಾನು 5 ಗಂಟೆ ಅಷ್ಟೊತ್ತಿಗೆ ಹೋಗ್ತೇನೆ. ವೆನ್ ಆದ್ಮೇಲೆ ವೈ ಡು ಯು ಕಮ್ ಲೇಟ್, ನೀವು ದಿನ ಯಾಕೆ ತಡವಾ ಬರ್ತೀಯಾ. ಅನ್ನೋದಕ್ಕೆ ಅವನೇ ಹೇಳ್ತಾನೆ ಐ ಕಮ್ ಲೇಟ್ ಬಿಕಾಸ್ ಐ ಆಮ್ ವರ್ಕಿಂಗ್ ಸಮ್ವೇರ್ ಸರ್, ಐ ಆಮ್ ಅರ್ನಿಂಗ್ ಮನಿ, ಐ ಆಮ್ ವರ್ಕಿಂಗ್ ಸಮ್ವೇರ್. ಅಥವಾ ವೈ ಈಸ್ ಶಿ ವೀಪಿಂಗ್, ಅವಳು ಯಾಕೆ ಅಳುತ್ತಾ ಇದ್ದಾಳೆ. ವೈ ಶಿ ವೀಪಿಂಗ್ ಅಂದ್ರೆ ಶಿ ಇಸ್ ವೀಪಿಂಗ್ ಬಿಕಾಸ್ ಶಿ ಹ್ಯಾಸ್ ಫೇಲ್ಡ್ ಇನ್ ದ ಟೆಸ್ಟ್, ಅವಳು ಟೆಸ್ಟ್ ನಲ್ಲಿ ಫೇಲ್ ಆಗಿದ್ದಾಳೆ ಅದಕ್ಕೆ ಅಳ್ತಾ ಇದ್ದಾಳೆ. ಆಮೇಲೆ ವೈ ಆದ್ಮೇಲೆ whom do you want to meet, ನೀನು ಯಾರನ್ನ ಭೇಟಿ ಆಗ್ಲಿಕ್ಕೆ ಇಷ್ಟಪಡ್ತೀಯಾ. ಐ ವಾಂಟ್ ಟು ಮೀಟ್ ದ ಬಾಸ್, ಐ ವಾಂಟ್ ಟು ಮೀಟ್ ದ ಮ್ಯಾನೇಜರ್ ಅಂತ ಅವನು ಹೇಳ್ಬೋದು. ಇದು whom do you
like among your friends. Among your friends. ನಿನ್ನ ಫ್ರೆಂಡ್ಸ್ ಅಲ್ಲಿ ಯಾರನ್ನ ನೀನು ತುಂಬಾ ಇಷ್ಟಪಡ್ತೀಯಾ? ಅದಕ್ಕೆ ಉತ್ತರ ಅವನು ರವಿ, ಮೋಹನ್, ಕಿರಣ್, ಲತಾ, ಅನಿಲ್ ಅಂತ ಹೇಳ್ಬೋದು. ಆಮೇಲೆ ಹೂಮ್ ಆದ್ಮೇಲೆ ಇನ್ನು ಹೂಮ್ ಆದ್ಮೇಲೆ ನೆಕ್ಸ್ಟ್ ಏಳನೇದು ಹೂಸ್. ಹೂಸ್ ಫೋನ್ ಇಸ್ ದಿಸ್. ಹೂಸ್ ಫೋನ್ ಈಸ್ ದಿಸ್. ಈ ಫೋನು ಯಾರ್ದು? ಇಟ್ ಈಸ್ ಮೈನ್, ಇಟ್ ಈಸ್ ರಾಮೋಸ್, ಇಟ್ ಈಸ್ ಅವರ್ಸ್ ಆ ಥರ ಹೇಳ್ಬೋದು. ಈ ಫೋನು ನಮ್ದು ಅಂತ ಹೇಳಲಿಕ್ಕೆ. ಹೂಸ್ ಬ್ಯಾಗ್ ಈಸ್ ದಿಸ್. ಈ ಬ್ಯಾಗು ಯಾರ್ದು? ದಿಸ್ ಬ್ಯಾಗ್ ಬಿಲಾಂಗ್ಸ್ ಟು ರವಿ, ದಿಸ್ ಬ್ಯಾಗ್ ಬಿಲಾಂಗ್ಸ್ ಟು ಕಿರಣ್ ಅಂತ ಹೇಳ್ಬೋದು. ಹೂಸ್ ಆದ್ಮೇಲೆ ಹೌ. ಹೌ ಓಲ್ಡ್ ಆರ್ ಯು ಅಂದ್ರೆ ನಿನ್ನ ವಯಸ್ಸು ಎಷ್ಟು? ಐ ಆಮ್ 18, ಐ ಆಮ್ 25 ಅಂತ ಹೇಳ್ಬೋದು. ಹೌ ಮೆನಿ ಬ್ರದರ್ಸ್ ಹ್ಯಾವ್ ಯು? ನಿಮಗೆ ಎಷ್ಟು ಜನ ಬ್ರದರ್ಸ್ ಇದ್ದಾರೆ? ಬ್ರದರ್ಸ್ ಹ್ಯಾವ್ ಯು. ನೋಡೋಣ ಸ್ನೇಹಿತರೆ, ಇದಿಷ್ಟು ಕೂಡ ಇವತ್ತಿನ ಪಾಠ WH ಕ್ವಶನ್ ಬಗ್ಗೆ ತಿಳಿಸಿದ್ದೀನಿ. ಈ ಲೆಸನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.